ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಿಮ್ಮಗಳಿಗೆ JNM ನರ್ಸಿಂಗ್ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಆದರೆ ಇನ್ನೂರಿಗೆ ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ 4 ಗಂಟೆಗೆ. ನಾನು 3 ಗಂಟೆಗೆ ಕಾಲ್ ಮಾಡಿದ್ದೆ ಬೋರ್ಡಿಗೆ. ಸೊ ಅವರು ಹೇಳಿದರು ಈವ್ನಿಂಗ್ ತನಕ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಈವ್ನಿಂಗ್ ತನಕ ಅಂತಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಈವ್ನಿಂಗ್ ಯಾವಾಗಲೂ ಅಂತಂದರೆ 4 ಗಂಟೆ ನಂತರ ಮತ್ತು 8:30 ನಂತರ ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಲಿಂಕ್ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇವತ್ತು ಆಗುತ್ತೆ ಅಂತ ಹೇಳಿದ್ದಾರೆ ಬೋರ್ಡಿಗೆ ಕಾಲ್ ಮಾಡಿ ಕೇಳಿದಾಗ. ಬಟ್ ಈಗ ಸದ್ಯಕ್ಕೆ ನೀವೇನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಅದೇನಾಗುತ್ತಪ್ಪ ಅಂದರೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾಯಿಲ್ಲ. ಸೊ ಏನಂತ ಬರುತ್ತಪ್ಪ ಅಂತಂದರೆ ನಿಮಗೆ ಈ ಥರ ಸರ್ವರ್ ಎರರ್ ಅಂತ ಬರುತ್ತೆ. ಓಕೆನಾ. ಸೊ ಇವಾಗ ನೀವು ಟ್ರೈನು ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ ಜಸ್ಟ್ ವೇಟ್ ಮಾಡಿ, ಅಥವಾ ಟ್ರೈ ಮಾಡ್ತಾ ಇರಿ, ತೊಂದರೆ ಇಲ್ಲ. ಆದರೆ ಅದು ಓಪನ್ ಆಗೋದಿಲ್ಲ ಹಾಗಂತೇಳಿ ಇವತ್ತು ಬರುತ್ತೆ ಅಂತಿಲ್ಲ. ಇವತ್ತೇ ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಮೇ ಬಿ ನನಗನ್ನಿಸ್ತಾ ಇದೆ ಈಗ ಇನ್ನೊಂದು 2-3 ಅವರ್ಸಲ್ಲಿ ಅಂದರೆ 8 ಗಂಟೆ ತನಕ ಬರ್ಬೋದು. ಇಲ್ಲಪ್ಪ ಅಂದರೆ 8:30 ನಂತರ. ಬಟ್ ಈಗ ಸ್ಟಾರ್ಟ್ ಆಗಿದೆ, ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಎನಿ ಟೈಮ್ ನಿಮ್ಗಳಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಬಟ್ ಯಾವಾಗ ಬರುತ್ತೆ ಅನ್ನೋದನ್ನು ಎಕ್ಸಾಕ್ಟ್ಲಿ ಹೇಳೋಕ್ಕಾಗೋದು. ಯಾಕಂದರೆ ಸರ್ವರದಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ಸರ್ವರ್ ಯಾವಾಗ ಓಪನ್ ಆಗುತ್ತೆ ಆವಾಗ ನಮ್ಮ ರಿಸಲ್ಟ್ ಬಂದುಬಿಡುತ್ತೆ. ಜಸ್ಟ್ ನೀವು ಇನ್ನೊಂದು 2-3 ಅವರ್ಸ್ ಕಾಯಿರಿ, ನಿಮಗೆ ರಿಸಲ್ಟ್ ಕನ್ಫರ್ಮ್ ಆಗಿ ಬಂದುಬಿಡುತ್ತೆ. ಲೇಟ್ ಅಂತಂದ್ರೂ ಕೂಡ 8:30 ನಂತರ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. 8:30 ನಂತರನೂ ಸಮ್ಟೈಮ್ಸ್ ಏನಾಗುತ್ತೆ, ಈ ಸರ್ವರ್ ಪ್ರಾಬ್ಲಮಿಂದ ತಡವೂ ಆಗುತ್ತೆ. ಅದು ಕೂಡ ಒಂದು ಹೇಳೋಕ್ಕಾಗೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಇಶ್ಯೂ ಆಗಿಬಿಡ್ತದೆ. ಹೀಗಾಗಿ ಲೇಟ್ ಆಗ್ಬೋದು. ಮತ್ತು ಈ ರಿಸಲ್ಟ್ ಒಂದು ಸಲ ಬಂದುಬಿಟ್ರೆ ನೆನಪಿಟ್ಕೊಳ್ರಿ 4 ತಾರೀಕು ತನಕ ಓಪನ್ ಇರುತ್ತೆ. ಹೀಗಾಗಿ ಅವರು ಲೇಟಾಗಿಯೂ ಕೂಡ ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಆರ್ಡರ್ ಕಾಪಿನೂ ಇಶ್ಯೂ ಮಾಡಬೇಕಲ್ಲ ನಿಮಗೀಗ, ಅದನ್ನು ಕೂಡ ಇಂಪಾರ್ಟೆಂಟೇ. ಆರ್ಡರ್ ಕಾಪಿ ಮತ್ತು ನಿಮಗೆ ಈಗ ಕನ್ಫರ್ಮೇಷನ್ ಎಲ್ಲನೂ ಲಿಂಕನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಹೀಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸರ್ವರನ್ನು ಎಂಗೇಜ್ ಇಟ್ಟಿದ್ದಾರೆ. ನೋಡೋಣ, ಇನ್ನೊಂದು 2-3 ಅವರ್ಸಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಂದರೂ ಕೂಡ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ.